ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವೀಡಿಯೋಗೆ ಏನಪ್ಪ ಇವತ್ತಿನ ಕಾನ್ಸೆಪ್ಟ್ ಅಂದರೆ ವಾಲ್ ಕಟ್ಟಿಂಗ್ ಮತ್ತು ಚಿಪ್ಪಿಂಗ್ ವರ್ಕ್ ಮಾಡಬೇಕು. ನಾವು ಎಲೆಕ್ಟ್ರಿಕಲ್ ಕೆಲಸ ಮಾಡಬೇಕಾದ್ರೆ ವಾಲ್ ಕಟ್ಟಿಂಗು ಮತ್ತು ಚಿಪ್ಪಿಂಗ್ ವರ್ಕು ಮೋಸ್ಟ್ ಇಂಪಾರ್ಟೆಂಟು. ಯಾಕಂತಂದರೆ ಪೈಪ್ ಸೆಟ್ಟಿಂಗ್ ಮಾಡ್ಕೊಳಕ್ಕೆ ನಮಗೆ ತುಂಬ ಇದಾಗುತ್ತೆ. ಹಾಗಾಗಿ ಇವತ್ತು ನಾವು ಫಸ್ಟ್ಗೆ ಎಲ್ಲ ವಾಲೆಲ್ಲ ಇದನ್ನು ಮಾಡಿಕೊಂಡು ಚಿಪ್ಪಿಂಗ್ ಮಾಡ್ಕೊಳ್ತೀವಿ. ಇಲ್ಲಿ ಇದು ಬೆಡ್ರೂಮು, ಮತ್ತು ಇದು ಬಂದು ಇದು ಸೆಕೆಂಡ್ ಬೆಡ್ರೂಮು. ಇಲ್ಲಿ ಕಿಚನ್ನು, ಇಲ್ಲಿ ಸ್ಟೇರ್ ಕೇಸ್ ಹತ್ರ ನಾವು ಇದಕ್ಕೆ ಡಿ ಪಿಗೆ ಮೀಟ್ರ್ ಬಾಕ್ಸ್ಗೆ ಮತ್ತು ಡಿ ಪಿಗೆ ಇಲ್ಲೇ ಕೊಡ್ತಾ ಇರೋದು. ಇಲ್ಲಿ ಆಲ್ರೆಡಿ ಬಂದು ನಮ್ಮ ಅಣ್ಣ ಬಂದು ಇಲ್ಲಿ ಕಟ್ಟಿಂಗ್ ಮಾಡೋನೆ ನೋಡಿ. ಇದನ್ನು ಚಿಪ್ಪಿಂಗ್ ಮಾತ್ರ ಮಾಡಬೇಕು, ಚಿಪ್ಪಿಂಗ್ ವರ್ಕ್ ಮಾತ್ರ ಉಳಿದಿದೆ ನೋಡಿ. ಇದು ಆಲ್ರೆಡಿ ಸಜ್ಜದ ಮೇಲ್ಗಡೆ ಕಟ್ಟಿಂಗ್ ವರ್ಕ್ ಮುಗ್ದಿದೆ, ಇನ್ನೇನಿದ್ರು ಚಿಪ್ಪಿಂಗ್ ವರ್ಕ್ ಅಷ್ಟೇ. ಇಲ್ಲಿ 12 ಮಾಡಲ್ ಬಾಕ್ಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲೇ ನೋಡಿ ಯಾವ ಥರ ಚಿಪ್ಪಿಂಗ್ ಮಾಡೋದು ಅಂತಂದರೆ, ಇವರು ಮಿಷಿನಿಂದ ಮಾಡ್ತಿಲ್ಲ, ಇವರು ಉಳಿ ಸುತ್ತಿಗೆಯಿಂದ ಚಿಪ್ಪಿಂಗ್ ಮಾಡ್ತವ್ರೆ. ಇದು ಇವ್ರಿಗೆ ತುಂಬ ಉಳಿ ಸುತ್ತಿಗೆಯಲ್ಲಿ ಮಾಡೋದಂದರೆ ಇವ್ರು ತುಂಬ ಇಷ್ಟ ಅಂತೆ. ಇದು ನೋಡಿ, ಇದನ್ನು ಮಿಷಿನಿಂದ ಚಿಪ್ಪಿಂಗ್ ಮಾಡಿದ್ದೀವಿ. ಇಲ್ಲಿ 6 ಮಾಡಲ್ ಬಾಕ್ಸು, ಇಲ್ಲಿ 12 ಮಾಡಲ್ ಬಾಕ್ಸ್ಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ ಕಿಚನ್ನಲ್ಲಿ. ಇಲ್ಲಿ 6 ಮಾಡಲ್ ಬಾಕ್ಸು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.